ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಬ್ಯೂಟಿ ಪಾರ್ಲರ್ಗಳಲ್ಲಿ ನಮ್ಮ ತ್ವಚೆ ಮತ್ತು ಕೂದಲಿನ ಆರೈಕೆ ಮಾಡಿಸುತ್ತೇವೆ. ಆದರೆ ಈ ಸಂಪ್ರದಾಯ ಎಲ್ಲಿ ಮತ್ತು ಹೇಗೆ ಪ್ರಾರಂಭವಾಯಿತು? ಮೊದಲ ಬ್ಯೂಟಿ ಪಾರ್ಲರ್ ಯಾವಾಗ ಆರಂಭವಾಯಿತು? ಈ ಪಯಣದಲ್ಲಿ ಬ್ಯೂಟಿ ಪಾರ್ಲರ್ಗಳ ಬೆರಗುಗೊಳಿಸುವ ಇತಿಹಾಸವನ್ನು ತಿಳಿಯೋಣ. ಸುಂದರತೆ ಮಾನವರ ಇತಿಹಾಸದ ಪ್ರಾರಂಭದಿಂದಲೇ ಮುಖ್ಯ ಪಾತ್ರ ವಹಿಸಿದೆ. ಪ್ರಾಚೀನ ಈಜಿಪ್ತಿನಲ್ಲಿ ಮಹಿಳೆಯರು ಮತ್ತು ಪುರುಷರು ತಮ್ಮ ಕಣ್ಣಿಗೆ ಕೋಲ್ ಬಳಸಿ ಸುಗಂಧಿತ ತೈಲಗಳಿಂದ ತ್ವಚೆ ಆರೈಕೆ ಮಾಡುತ್ತಿದ್ದರು. ಗ್ರೀಕ್ ಮತ್ತು ರೋಮನ್ ಜನಾಂಗಗಳು ತಮ್ಮ ಸ್ನಾನಗೃಹಗಳಲ್ಲಿ ತ್ವಚೆ ಮತ್ತು ಕೂದಲಿನ ಆರೈಕೆಗೆ ವಿಶೇಷ ಗಮನ ಕೊಡುತ್ತಿದ್ದರು. ಆಯುರ್ವೇದ ಸೌಂದರ್ಯ ಚಿಕಿತ್ಸೆಗಳು. ತುಳಸಿ, ಅರಿಶಿನ, ಅಲೋವೆರಾ ಮತ್ತು ಬೇಸನ್ ಅಂಥ ಸ್ವಾಭಾವಿಕ ಸೌಂದರ್ಯ ಉತ್ಪನ್ನಗಳು ಜನಪ್ರಿಯವಾಗಿದ್ದವು. ಆದರೆ ಈ ಎಲ್ಲ ಸೌಂದರ್ಯ ಚಿಕಿತ್ಸೆಗಳು ಮನೆಯಲ್ಲಿಯೇ ಮಾಡಲಾಗುತ್ತಿತ್ತು. ಬ್ಯೂಟಿ ಪಾರ್ಲರ್ಗಳ ಸಂಪ್ರದಾಯ ಇನ್ನೂ ಇರಲಿಲ್ಲ. ಬ್ಯೂಟಿ ಪಾರ್ಲರ್ ಪರಿಕಲ್ಪನೆಯ ಹುಟ್ಟು 18-19ನೇ ಶತಮಾನ. 18ನೇ ಮತ್ತು 19ನೇ ಶತಮಾನಗಳಲ್ಲಿ ಮಹಿಳೆಯರು ತಮ್ಮ ಕೂದಲಿಗೆ ಶ್ರೇಷ್ಠ ಆರೈಕೆ ನೀಡಲು ನಿರ್ದಿಷ್ಟ ಸ್ಥಳಗಳಿಗೆ ತೆರಳತೊಡಗಿದರು. ಯುರೋಪಿಯನ್ ರಾಜಮನೆಗಳಲ್ಲಿ ಪ್ರಖ್ಯಾತ ಶೃಂಗಾರ ಕಲಾವಿದರು ಸೇವೆ ನೀಡುತ್ತಿದ್ದರು. ಆದರೆ ಬ್ಯೂಟಿ ಪಾರ್ಲರ್ ಎಂಬ ಕಾಯಂ ವ್ಯವಸ್ಥೆ ಇನ್ನೂ ಹುಟ್ಟಿ ಬಂದಿರಲಿಲ್ಲ. ಮಹಿಳೆಯರು ಮನೆಯಲ್ಲಿಯೇ ಅಥವಾ ಪ್ರಯಾಣಿಸುವ ಶೃಂಗಾರ ತಜ್ಞರಿಂದ ಆರೈಕೆ ಪಡೆಯುತ್ತಿದ್ದರು. ಪ್ರಪಂಚದ ಮೊದಲ ಬ್ಯೂಟಿ ಪಾರ್ಲರ್ 1888. ನಿಜವಾದ ಬ್ಯೂಟಿ ಪಾರ್ಲರ್ ಪರಿಕಲ್ಪನೆ 1888ರಲ್ಲಿ ಹುಟ್ಟಿತು. ಕೆನಡಾ ಮೂಲದ ಮಾರ್ಥಾ ಮಟಿಲ್ಡಾ ಹಾರ್ಪರ್ ಎಂಬ ಮಹಿಳೆ ಹಾರ್ಪರ್ ಮೆಥಡ್ ಶಾಪ್ ಎಂದು ಪ್ರಪಂಚದ ಮೊದಲ ಬ್ಯೂಟಿ ಪಾರ್ಲರ್ ಸ್ಥಾಪಿಸಿದರು. ಇದು ಮಾತ್ರವಲ್ಲ, ಅವರು ಮಹಿಳೆಯರಿಗೆ ತಮ್ಮದೇ ಆದ ಪಾರ್ಲರ್ ತೆರೆಯಲು ಅವಕಾಶ ಕಲ್ಪಿಸಿ ಫ್ರಾಂಚೈಸ್ ವ್ಯವಸ್ಥೆ ಪರಿಚಯಿಸಿದರು. ಪ್ರಮುಖ ಬೆಳವಣಿಗೆಗಳು. 1920ರಿಂದ 1950 ಮೇಕಪ್, ಫೇಶಿಯಲ್ ಮತ್ತು ಹೇರ್ ಸ್ಟೈಲಿಂಗ್ ಸೇವೆಗಳನ್ನು ನೀಡುವ ಪ್ರೊಫೆಷನಲ್ ಬ್ಯೂಟಿ ಪಾರ್ಲರ್ಗಳು ಜನಪ್ರಿಯತೆ ಪಡೆದುಕೊಳ್ಳಲು ಆರಂಭವಾದವು. 1950ರಿಂದ 1980 ಹೊಸ ತಂತ್ರಜ್ಞಾನಗಳ ಆವಿಷ್ಕಾರದಿಂದ ಸ್ಪಾ, ಸ್ಕಿನ್ ಕೇರ್ ಮತ್ತು ಕೈಕಾಲಿನ ಆರೈಕೆಗೆ ಹೆಚ್ಚಿನ ಮಹತ್ವ ದೊರಕಿತು. 1980ರಿಂದ 2000ರವರೆಗೆ ಪಾರ್ಲರ್ ಸೇವೆಗಳಲ್ಲಿ ಆಧುನಿಕತೆಯ ಬಿರುಸು ಕಂಡು ಲೇಸರ್ ಟ್ರೀಟ್ಮೆಂಟ್, ಆ್ಯಂಟಿ ಏಜಿಂಗ್ ಥೆರಪಿಗಳು ಮತ್ತು ನೈಸರ್ಗಿಕ ಸೌಂದರ್ಯ ಚಿಕಿತ್ಸೆ ಪ್ರಸಿದ್ಧಿಗೆ ಬಂದವು. 20ನೇ ಶತಮಾನದಲ್ಲಿ ಬ್ಯೂಟಿ ಪಾರ್ಲರ್ಗಳ ವ್ಯಾಪ್ತಿ ಮಾತ್ರವಲ್ಲ, ಮಹಿಳೆಯರ ಆತ್ಮವಿಶ್ವಾಸವೂ ಹೆಚ್ಚಿತು. ಈಗ ಬ್ಯೂಟಿ ಇಂಡಸ್ಟ್ರಿ ಬಹು ಮಹತ್ವದ ಕ್ಷೇತ್ರವಾಗಿ ಬೆಳೆಯುತ್ತಿದೆ. ಇಂದಿನ ಪಾರ್ಲರ್ಗಳು ತಂತ್ರಜ್ಞಾನದಿಂದ ಶ್ರೀಮಂತವಾಗಿವೆ. ಆಯುರ್ವೇದಿಕ್ ಮತ್ತು ಸಸ್ಯಸಾರ ತಯಾರಿಕೆಗಳು, AI ತ್ವಚಾ ವಿಶ್ಲೇಷಣೆ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳು ಜನಪ್ರಿಯವಾಗುತ್ತಿವೆ. ಬ್ಯೂಟಿ ಪಾರ್ಲರ್ಗಳ ಭವಿಷ್ಯ ಇನ್ನಷ್ಟು ಆಕರ್ಷಕ. ಹೀಗಾಗಿ ನೀವು ಬ್ಯೂಟಿ ಪಾರ್ಲರ್ಗೆ ಭೇಟಿ ನೀಡುವಾಗ ನೀವು ಶತಮಾನಗಳಿಂದ ಬಂದ ಪರಂಪರೆಯ ಭಾಗವೆಂದೇ ಪರಿಗಣಿಸಬಹುದು. ಮುಂದಿನ ದಿನಗಳಲ್ಲಿ ಪಾರ್ಲರ್ಗಳು ಹೇಗೆ ರೂಪುಗೊಳ್ಳಬಹುದು ಎಂದು ನೀವು ಭಾವಿಸುತ್ತೀರಿ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.